ಅಂದರೆ ಫಸ್ಟ್ ನಾನು ವಿಜೆ ಆಗಿ ಶುರು ಮಾಡಿದ್ದು ಒಂದು ಲೋಕಲ್ ಚಾನಲಲ್ಲಿ. ನನಗೆ ಟಿ ವಿ ನೋಡ್ಬೇಕಾದ್ರೆಲ್ಲ ಇದ್ರಲ್ಲಿ ನಾನು ಒಂದ್ಸಲ ಬರಬೇಕಲ್ಲ ಅಂತ ಅನಿಸ್ತಿತ್ತು. ಸೊ ಆ್ಯಂಕರ್ಸ್ ಬೇಕಿದ್ದಾರೆ ಅಂತ ಯಾವುದೋ ಒಂದು ಚಾನಲಲ್ಲಿ ಹೋಗಿ ನಾನು ಆಡಿಷನ್ ಕೊಡೋಕೆ ಹೋದಾಗ ಅಲ್ಲಿ ಹೇಳಿದ್ರು ಫಸ್ಟ್ ಲೋಕಲ್ ಚಾನಲಲ್ಲಿ ಕೊಟ್ಟು ಬನ್ನಿ, ಅವಾಗ ನಿಮ್ಮ ಸ್ಯಾಟಲೈಟಲ್ಲಿ ಬರೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಲೋಕಲ್ ಚಾನಲಲ್ಲಿ ಹೋಗಿ ಕೊಟ್ಟಾಗ ಅವ್ರು ಹೇಳಿದ್ರು ಹಿಂಗೆ 6-7 ಮಂತ್ಸ್ ಈ ಥರ ಟ್ರೈನಿಂಗ್ ಥರ ಇರುತ್ತೆ ಅಂತ. ಸ್ಯಾಟರ್ಡೆ ಸಂಡೇ ಅಷ್ಟೇ ನಂಗೆ ರಜಾ. ನಾನು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗ ಡಿಪ್ಲೊಮಾ ಮಾಡ್ತಾ ಇದ್ದೆ. ಡಿಪ್ಲೊಮಾ ಸೆಕೆಂಡ್ ಇಯರ್ ಏನೋ ಇದೆ, 10th ಆಗಿದ ತಕ್ಷಣ ಡಿಪ್ಲೊಮಾ ಆ ಥರ. ಸೊ ಅವರು ಬನ್ನಿ ಸ್ಯಾಟರ್ಡೆ ಸಂಡೇಸ್ ಈ ಥರ ಶೋಸ್ ಇರುತ್ತೆ, ಇಲ್ಲ ಈವ್ನಿಂಗ್ ಶೋಸ್ ಇರುತ್ತೆ ಅಂತ. ಸೊ ಹೋಗಿ ಆ ಥರ ಅಲ್ಲಿ ಶೋಸ್ ಮಾಡ್ತಾ ಆಮೇಲೆ ನಂಗನ್ಸ್ತು ಓಕೆ ಸ್ಯಾಟಲೈಟ್ ಚಾನಲ್ ಮ್ಯೂಸಿಕ್ ಚಾನಲಲ್ಲಿ ಕಾಣಿಸ್ಕೋಬೇಕಂದ್ರೆ ಅಲ್ಲಿ ಹೆಂಗಾಗ್ತಿದೆ ಅಂದರೆ ಸೀರಿಯಲಲ್ಲಿ ಬರೋರು, ಸಿನಿಮಾದಲ್ಲಿ ಬರೋರೆಲ್ಲ ಬರ್ತಿದ್ರಲ್ವಾ. ಓ ಹಂಗಾರೆ ಸಿನಿಮಾ ಮಾಡಿ ಇಲ್ಲ ಸೀರಿಯಲ್ ಮಾಡಿ ಬಂದರೆ ಇಲ್ಲಿ ತಗೋತಾರೆ ಅನ್ನೋ ಥರ ನನ್ನ ಮೈಂಡ್ ಸೆಟ್ಟು. ಸೊ ಸ್ಯಾಟಲೈಟ್ ಚಾನಲ್ ಕಾಣಿಸ್ಕೋಬೇಕಲ್ಲ ಅಂತ. ಆಮೇಲೆ ನೆಕ್ಸ್ಟ್ ಇದು ಶಾಂತಂ ಪಾಪಂ ಅಂತ ಎಪಿಸೋಡ್ಸು, ಅದನ್ನ ನಾವು ಎಲ್ಲರೂ ನೆನ್ಸ್ಕೋಬೇಕು. ಎಷ್ಟೋ ಕಲಾವಿದರು ಜರ್ನಿ ಶುರು ಮಾಡಿರೋದೇ ಶಾಂತಂ ಪಾಪಂ ಇಂದ.